ನಮಸ್ಕಾರ ರೀ ಎಲ್ಲ ಬಿಜಾಪುರ ಮಂದಿಗೆ. ನಾವು ಇವತ್ತು ಹೊಂಟೇವಿ ಗವಿಲಿಂಗೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಸುಮಾರು 700ರಿಂದ 800 ವರ್ಷಗಳ ಕಾಲ ಹಳೇದೈತಿ. ಮತ್ತು ಈ ದೇವಸ್ಥಾನಕ್ಕೆ ಗವಿಲಿಂಗೇಶ್ವರ ಅಥವಾ ನೆಲದಡಿ ದೇವಸ್ಥಾನ ಮತ್ತು ಬರಗಾಲ ಬರದ ದೇವಸ್ಥಾನ ಅಂತಲೂ ಕರೀತಾರೆ. ಮತ್ತು ಇದಕ್ಕೆ ಹೋಗೋ ರೂಟಪ್ಪ ಅಂದ್ರೆ ಮೊದಲು ಬಡಿ ಕಮಾನಕ್ಕೆ ನೀವು ಬರಬೇಕು. ಬಡಿ ಕಮಾನದಿಂದ ಸ್ಟ್ರೇಟ್ ಎಲ್ಲೂ ಹೊಳ್ಳಾರ್ದು ಸ್ಟ್ರೇಟಾಗಿ ಹೋಗ್ಬೇಕು. ನೋಡ್ರಿ, ನಮ್ದೊಂದಿಟ್ಟು ಫೇಸ್ ಮಾನಗಂಡು ಕಾಣಕತ್ತೀನಿ ನಾನು. ಅದ್ರಾಗ ಒಂದಿಟ್ಟು ಪೋಸ್ ಕೊಡೋದಂತರೂ ಬಿಡಂಗಿಲ್ಲ, ಯಾಕಂದ್ರೆ ಸ್ವಲ್ಪ ಭಾಳ ಚಂದದೇ ಅನಿಸ್ತದೆ ನಮಗೆ. ಅದಕ್ಕೆ ಇಲ್ಲಿಂದ ನೀವು ಸ್ಟ್ರೇಟಾಗಿ ಹೋಗ್ಬೇಕು. ಫೈನಲಿ ಬಂದು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಆದರೆ ಇಲ್ಲಿ ಬಂದು ನೋಡೋಣ ಗೊತ್ತಾಯ್ತು, ಇಲ್ಲಿ ಫಂಕ್ಷನ್ ಆಗತ್ತದ. ದೇವಸ್ಥಾನ ಒಳಗೆ ಹೋಗಕ್ಕೆ ಬಿಡ್ತಾರಲ್ಲ ಅಂತೇಳಿ ಡೌಟ್ ಇತ್ತು. ಆಮೇಲೆ ಅಲ್ಲಿ ಒಳಗೆ ಹೋಗಿ ಪೂಜಾರಿಗಳಿಗೆ ಕೇಳಿದ್ವಿ ಒಳಗೆ ಹೋಗ್ಬೋದು ಅಂತಂದ್ರು. ನಮಗಂತೂ ಭಾಳ ಖುಷಿಯಾಗಿತ್ತು. ಅದಕ್ಕಾಗಿ ಒಳಗೆ ಹೋಗಿ ಮಾತಾಡಕತ್ತಿ. ಮತ್ತು ನೋಡ್ಬೋದು ನೀವು ಇಲ್ಲಿ ಕೆಳಗೆ ಏನು ಗೇಟ್ ಕಾಣ್ತದಲ್ಲ, ಇದೇ ಗೇಟ್ನಿಂದ ಕೆಳಗೆ ಅಂಡರ್ಗ್ರೌಂಡ್ನಾಗ ಗುಡಿಗೆ ಹೋಗೋ ದಾರಿ ಇದು. ಮತ್ತು ಇದು ಮ್ಯಾಗ ಯಾಕೆ ನಿರ್ಮಾಣ ಮಾಡ್ಯಾರಪ್ಪ ಅಂದ್ರೆ, ಮೊದಲಿನ ಕಾಲದಾಗ ಅವಾಗ ಕೆಲವೊಂದಿಷ್ಟು ಮೊಘಲರು ಏನು ಮಾಡ್ತಿದ್ರಪ್ಪ ಅಂದ್ರೆ, ಹಿಂದೂ ಧರ್ಮದ ಗುಡಿಗಳು ಮತ್ತು ಅದರ ಚಿಹ್ನೆಗಳನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು. ಅದ್ರ ಸಲುವಾಗಿ ಈ ಗುಡಿ ಸುರಕ್ಷಿತವಾಗಿ ಉಳಿಲಂಥೇಳಿ ಮ್ಯಾಲೂ ಒಂದು ಗುಡಿ ಕಟ್ಟಿ ಒಂದು ಲಿಂಗ ಸ್ಥಾಪನೆ ಮಾಡ್ಯಾರ. ಮತ್ತು ಮೂಲ ವಿಗ್ರಹ ಏನೈತಿ ಇದ್ರ ಕೆಳಗೆ ಅಂಡರ್ಗ್ರೌಂಡ್ನಾಗ ಐತಿ ನೀರಾಗ. ಅದನ್ನು ಒಂದು ಸಾರಿ ನೋಡ್ಕೊಂಡು ಬರಮ್ಮ ಬರ್ರಿ. ಅದೇ ಹೋಗ್ಬೇಕಾಗಿ ಸ್ವಲ್ಪ ವಿಡಿಯೋದು ಮಾಡೋದು. ಕೆಳಗಿನ ಗುಡಿ ಚಾವಿ ಸೋಮವಾರಕ್ಕೊಮ್ಮೆ ಬಂದು ಪೂಜೆ ಮಾಡೋ ಪೂಜಾರಿ ಅವ್ರ ಹತ್ರ ಐತಂತಂದ್ರು. ಅದಕ್ಕಾಗಿ ಅಲ್ಲೇ ವೆಯ್ಟ್ ಮಾಡತ್ತಿದ್ದೆವು ಚಾವಿ ತರೋದನ್ನು. ಹಾಯ್ ಮಾಡಿ ಈಗ ಚಾವಿ ತಂದರು. ಈ ಸಣ್ಣ ಹುಡುಗಿ ಹೋಗಿ ಚಾವಿ ತೊಗೊಂಬಂದಾಳ. ನಮ್ಮ ದೋಸ್ತ್ ಚಾವಿ ತೆಗಿಯಾಕತ್ತಾನೆ. ಈ ಹುಡುಗಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಭಾಳ ಹೆಲ್ಪ್ ಮಾಡ್ಯದ ನಮ್ಗೆ. ನಡ್ರಿ ಇನ್ಯಾಕೆ ತಡ, ಕೆಳಗೆ ಹೋಗೇ ಬಿಡಮ್ಮ. ನಾನು ಬರಂಗ ನೀರು ಜಾಸ್ತಿ ಅದಾವ ಭಾಳ. ನೋಡೋದು ಮೊದಲೇ ನಮ್ಮ ಹೈಟ್ ಒಂದು ಕಮ್ಮಿ ಐತಿ, ಎಲ್ಲಿ ತನಕ ಬರ್ತಾವೆ ನಮಗೂ ಗೊತ್ತಿಲ್ಲ. ಸೊಕಾಸಿ ಇಳ್ಯಾಕತ್ತೀವಿ. ಮಾರ್ನಿಂಗಿದೆ ಅಂದ್ರೆ ನೀರೇ ಕಾಪಾಡ್ಬೇಕು ಎಲ್ಲರೂ. ದೋಸ್ತ ಮುಳುಗ್ತಿ ದೋಸ್ತನ ಅಯ್ಯಪ್ಪು ನಡಿಗಿರ್ಲಿ. ಹೆಂಗ್ ಮಾಡ್ಲಿ? ಹೌದು ಹೇಳಿ ಮುಂದಡಿ ಕೆಳಗೆ ಕಾಲ ಕಲ್ಲದ ಟಾರ್ಚ್ ಕಾಲ ಕಲ್ಲದವ ಅಂದ್ರೆ ನಾ ಇಟ್ಟಿಗೆ ನಿಲ್ಕಲಾಗಿನ ಕೆಳಗೆ ಇಟ್ಟಿಟ್ಟು ಕಲ್ಲದವ ಅಂದ್ರೆ ನನ್ ಕುತ್ತಿಗೆ ಕಾಟತ. ಇದು ಪೂರ ಕಾಲ ಎತ್ತರಿಸಿನಪ್ಪಿ ಇಲ್ಲೇ ಕುತ್ತಿಗೆ ಬರತ್ತ. ಓದಿಸ್ತೆ ನೀರು ಕಮ್ಮಿದಾಗ ಬರ್ಬೇಕಿಲ್ಲ. ಹೇಳಿ ಒಳಗೆ ಹೋಗೋದಾಗಲ್ಲ ಇಲ್ಲ, ಇಲ್ಲಿಗೆ ಬರತ್ತಾಗ ಇಲ್ಲೇ ಹಿಂಗೆ ಹೇಳೋರು ನೀ ನಾವ್ ಹಾಕಿನ ಮೂಗ್ನಾಗ ಮಾಡ್ತೀವಿ ಅಷ್ಟು ಅಲ್ಲಿ ಅಷ್ಟೇನ ಇಲ್ಲಿಗೆ ಅಲ್ಲಿಗೆ ಇಲ್ಲ ನಾ ಒಳಗೆ ಬಾಳ ಇತ್ತು ಅಲ್ಲಿಗೆ ಎರಡು ಸಿನಿಮಾ
ಇಲ್ಲಿ ಕಲ್ಲದವ ಕೆಳಗ ಸಣ್ಣ ಸಣ್ಣ ಕಲ್ಲದವ ಇಟ್ಟೈತಿ. ವಜ್ಜೆ ದೋಸ್ತಿ ನೋಡ್ಬೇಕ ಬಾ. ಅಪ್ಪೋ ನೋಡ್ರಿ ಗಾಯ್ಸ್, ನೀರು ಭಾಳ ಅಂದ್ರೆ ಭಾಳ ನೀರದವ. ನನಗರ ಇಲ್ಲಿ ಬರಕತ್ತವ. ಭಾಳ ಹಳಿ ಕಾಲದ ದೇವಸ್ಥಾನ ಐತಿ. ವರ್ಷದ 12 ತಿಂಗಳು ಇಲ್ಲಿ 24 hours ನೀರು ಇಟ್ಟಿರ್ತಾವ. ಎಂತ ಚಳಿ ಇರಲಿ ಮಳೆ ಇರಲಿ ಮತ್ತು ಬ್ಯಾಸಿಗೆ ಆಗತ್ರು ಇರ್ತಾವ ನೀರು. ಈ ಆಕ್ಚುಲಿ ನಾ ಕಾಲು ನೆಲಕ್ಕೆ ಹಚ್ಚಿಲ್ಲ, ಗಾಡಿಗೆ ಹಚ್ಚಿ ಹೊಂಟೀನಿ. ಹೊಂಟೀವಿ. ಇವು ಏನ್ ಕೋಣೆಗಳು ಕಾಣಕತ್ತಲ್ಲ ನಿಮ್ಗ? ದೀಪ ಹಚ್ಚಾಕಿಲ್ಲ, ದೀಪದ ಕೋಣೆಗಳಿವ ದೋಸ್ತ್. ಕರೆನೇ ನಾ ಮ್ಯಾಗ ನೀರಿನ ಮ್ಯಾಗ ತಿಲ್ಲ ಹಾಕತ್ತೀನಿ. ಇಲ್ಲ ಆಗಲ್ಲ ದೋಸ್ತ್, ಇಲ್ಲಿ ಕಾಲ್ ಮ್ಯಾಗ ಅದ ನನ್ನ ನೀರಿದೆ. ಅಯ್ಯಪ್ಪ ದೋಸ್ತ್, ಒಳಗಿನ ರೆಕಾರ್ಡ್ ಮಾಡೋದಿಲ್ಲ. ಎಲ್ಲ ದೀಪದ ಕೋಣೆಗಳು ವಾಚ್ ಹೊರಗೆ ದೋಸ್ತ್. ವಾಸನೆ ನೀರು ನೋಡಿ. ಇದು ನೋಡ್ರಿ ಸರ್, ಇದು ಮೂಲ ಗುಡಿ. ಇದು ಒಳಗೆ ನೀರು ಪೂರ ತುಂಬ್ಯಾವ. ಸೊ ಹಂಗಾಗಿ ಒಳಗೆ ರೆಕಾರ್ಡ್ ಮಾಡೋದಾಗಲ್ಲ. ನೆಕ್ಸ್ಟ್ ಟೈಮ್ ನೀರು ಕಮ್ಮಿ ಇದ್ದಾಗ ಬಂದ ರೆಕಾರ್ಡ್ ಮಾಡ್ತೀವಿ. ಇದು ನೋಡ್ರಿಗ ಎಲ್ಲ ಚಾಲುಕ್ಯ ಕಾಲದಾಗ ಅಂದ್ರೆ 700-800 ವರ್ಷಗಳ ಹಿಂದೆ ಕಟ್ಟಿದ ಈ ದೇವಸ್ಥಾನ ದೋಸ್ತ. ಇಷ್ಟು ಹಿಡಿದು ನನ್ನ ಕಾಲು ಅನ್ಕಂಗಿಲ್ಲ. ಇಷ್ಟೇ ಮಾಡಿ ಸರಿ. ಇದ್ರ ಬಗ್ಗೆ ಕಾರಣ ಇಡೀ ಇಷ್ಟು ಯಾವ್ದು ಮೊಬೈಲ್ ನಿಂದ ಕೈ ಅಷ್ಟೇ. ಓಕೆ ದೋಸ್ತ್, ವಾಚು ಹೋದಿ ಕೈ ಹಸಿಯಾಕ ಮೊಬೈಲ್ ಎಲ್ಲ ಇದಾಗ್ತ ನಿಂದ. ನೋಡ್ರಿ ನಿಮ್ ಸಲ ನಮ್ ದೋಸ್ತ್ ಒಳಗೆ ಹೋಗ್ಯಾನ. ಒಳಗೆ ವಿಡಿಯೋ ಮಾಡ್ತಾನ. ಯಾಕಂದ್ರೆ ನಮ್ಗೆ ಈಶಾಡಕ್ ಬರಂಗಿಲ್ಲ, ಅವನಿಗೆ ಈಶಾಡ. ನಿಮ್ಗೆ ಒಳ್ಳೇದಾಗ್ತದೆ ನಿಮ್ಗೆ. ಹಿಡಿ ದೋಸ್ತ್ ಫೋನ್. ನೋಡ್ಬೋದು ಇಲ್ಲಿ ನೀವು ನೀರು ಎಷ್ಟು ಕ್ಲಿಯರ್ ಆಗಿ ಕಾಣಕತ್ತದ ಅಂತ. ಬರ್ತಿದೆ ಕರೆ ಒಳಗೆ ಹರಿಲ್ವಾ? ಐತೈತಿ. ಬಾ ಬರ್ಲೆ. ಜೈ ಶಿವ ಶಂಭು ಶಂಕರ. ಅದಕ್ಕೆ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಫುಲ್ ನೀರು ಒಳಗೆ ಐತಿದ ದೇವಸ್ಥಾನ. ಈಗ ನೀರು ಆಕ್ಚುಲಿ ಭಾಳ ಅದಾವ. ಬ್ಯಾಸಿಗೆ ಸ್ವಲ್ಪ ಕಮ್ಮಿ ಇರ್ತಾವ. ಬ್ಯಾಸಿಗೆ ಬರ್ಬೇಕಾಯ್ತು, ನಾವು ಥಂಡಿಗಾಲ ಬಂದೇವಿ. ಹಂಗಾಗಿ ನೀರು ಭಾಳ ಅದಾವ. ಮೂಲ ಶಿವಲಿಂಗ ಐತಿ ನೋಡ್ರಲ್ಲಿ. ಮೂಲ ಶಿವಲಿಂಗ ನಿಮ್ಗೆ ಕಾಣ್ತದ ನೋಡ್ರಿ, ನೀರಾಗ ಕಾಣತ್ತದ. ಓಂ ನಮಃ ಶಿವಾಯ. ನೋಡ್ರಿ, ಇದೆಲ್ಲ ಆವಾಗಿನ ಕಾಲದಾಗ ಕಟ್ಟಿದ್ದು ಸ್ಟ್ರಕ್ಚರ್ ಅಲ್ಲ. ಮುಂದೆ ಇದು ಅಷ್ಟೇ ಬೆಳಿತಿದ್ದು ದೋಸ್ತ. ಇಲ್ಲ, ಇದು ಮೂಲ ಶಿವಲಿಂಗ. ಎಷ್ಟೇ ಏನೇ ಇದ್ರು ನೀರು ಇಷ್ಟೇ ಇರುತ್ತದೆ ಈ ಟೆಂಪಲ್ ಒಳಗ. ಸೊ ಎಷ್ಟೇ ಹೊಲಸಾಗಂಗಿಲ್ಲ, ಏನೂ ಆಗಂಗಿಲ್ಲ. ಸೊ 300 ವರ್ಷ 365 ದಿವಸ ಕಂಟಿನ್ಯೂ ನೀರು ಯಾವತ್ತೂ ಕಡಿಮೆ ಇಲ್ಲ. ಯಾವ ಬೇಸಿಗೆ ಇರಲಿ ಚಳಿಗಾಲ ಇರಲಿ, ಎಂತ ಬರಗಾಲ ಅಂತ ವಿಜಯಪುರ ಅಂತ ಹೇಳ್ತಾರ, ಅದ್ರೊಳಗೆ ಒಂದು ಚೂರು ನೀರು ಕಡಿಮೆ ಆಗಲ್ಲ. ಇದು ಅಷ್ಟಂತ ಕ್ಲೀನೆಸ್ಟ್ ನೀರಿದು. ಯಾವುದೇ ಸಮುದ್ರದಲ್ಲೇ ಅದು ಕ್ಲೀನ್ ಅಂತ ಹೇಳ್ತಾರ, ಅದ್ರಕ್ಕಿಂತ ಜಾಸ್ತಿ ಕ್ಲೀನ್ ಇರ್ತದೆ. ಒಂಥರ ಗ್ಲಾಸ್ ತರ ಆ ಕಡೆ ನೋಡಿದ್ರೆ ಈ ಕಡೆ ಹೆಂಗೆ ಕಾಣಿಸುತ್ತೋ ಹಂಗೆ ಸೇಮ್ ಟು ಸೇಮ್, ಜಾಸ್ತಿ ಏನು ಇಲ್ಲ. ತಂಡಿಗೆ ನಡಗ್ಲಾಕತ್ತಾವ ಕೈಯ ಕಾಲ.
ಬ್ಲೂಟೂತ್ ಹಾಳಾಯ್ತು ನಂದು. ದೋಸ್ತ ಸ್ವಲ್ಪ ಮುಂಬಾಲ ಹಂಗೆ ಕಾಣ್ತದ. ಇದು ನೋಡಿ ಮೇನ್ ಚೂರಿನ ನಮ್ಮ ಚಾಲುಕ್ಯರು ಕಟ್ಸಿದಂತ. ಇದು ಪೂರ್ತಿ ಶಿವಲಿಂಗ ಚಾಲಕರ ಶೈಲಿ ಒಳಗೆ ಐತ್ರಿ. ಮತ್ತೆ ಇಲ್ಲಿ ನೋಡ್ಬೋದಲ್ಲ ದೀಪದ ಇದು ಇಟ್ರೆ, ಇವೆಲ್ಲ ದೀಪ ಹಚ್ಚಕ್ಕ ಕೋನೆಗಳು ಇಟ್ರೆ. ಕೈ ನಡಗಾಕತ್ತಾವ ದೋಸ್ತ ತಂಡಿ. ನೋಡಿ ನಮ್ಮ ದೋಸ್ತ ಐತಿ ಎಲ್ಲಾಡ್ತಾನ. ನಾನು ಮೊದ್ಲೇ ಕಲ್ಲ ಇದು ಮೊದ್ಲೇ ಹೈಟ್ ಕಮ್ಮಿ ಐತಿ, ಪೂರ್ತಿ ತುದಿ ಮ್ಯಾಗ ನಿಂತೀನಿ ನಾನು. ಮೊದ್ಲೇ ನನ್ನ ಹೈಟ್ ಭಾಳ ಕಮ್ಮಿ ಪೂರ ತುದಿ ಮ್ಯಾಗ ನಿಂತೀನಿ. ಯಪ್ಪ, ಈ ದೇವಸ್ಥಾನ ಅಂಡರ್ಗ್ರೌಂಡ್ ಎಲ್ಲಿ ಕಟ್ಟಪ್ಪ ಅಂದ್ರ ಅವಾಗಿನ ಕಾಲದಾಗ ಚಾಲುಕ್ಯರ ಕಾಲದಾಗ ಮುಘಲರು ಬಂದು ಭಾಳ ದಾಳಿ ಮಾಡುದು ಧ್ವಂಸ ಮಾಡೋದು ಮಾಡ್ತಿರ. ಹಂಗಾಗಿ ಈ ದೇವಸ್ಥಾನ ಸ್ವಲ್ಪ ಸುರಕ್ಷಿತವಾಗಿರ್ಲಿ ಅಂತೇಳಿ ಇಟ್ಟು ಅಂಡರ್ಗ್ರೌಂಡ್ನಾಗ ಕಟ್ಟಾರ. ಮತ್ತೆ ಇದ್ರ ಮ್ಯಾಗ ಏನೊಂದು ದೇವಸ್ಥಾನ ಐತಿ, ಅದನ್ನ ಎಲ್ಲರೂ ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಈ ದೇವಸ್ಥಾನ ಸೋಮವಾರಕ್ಕೊಮ್ಮೆ ಪೂಜೆ ಮಾಡ್ತಾರೆ. ಕಿವ್ಯಾಗ ನೀರು ಹೊಂಟ ದೋಸ್ತ. ಹೊಡಿ ಡಬ್ಕಿ ಓಂ ನಮಃ ಶಿವಾಯ. ಮೊಬೈಲ್ ಮ್ಯಾಗ ಕೈ ಹಿಡಿದು ಹೊಡಿ, ಟಾರ್ಚ್ ಆ ಕಡೆ ಹಿಡಿದು. ಹಂಗೆ ಹಿಡಿಯಾಗಲ್ಲೇ ನಾ ಎರಡು ಕೈಲಿ ಹಿಡಿದ ಮತ್ತೆ ಬೀಳ್ತೀನಿ ಅದಕ್ಕೆ. ಏನ್ರ ಇಲ್ಲ ಮತ್ತೆ ಫೋನಿಗ ಬರ್ತದೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ನನಗಾಕತ್ತೀನಿ ದೋಸ್ತ. ನಮ್ಮ ದೋಸ್ತಂದ ವಾಚ್ ಅಂತೂ ಹೋಗದಂಗೆ ಕಾಣ್ತದೆ. ಯಾಕೋ ಇಲ್ಲ ಟಾರ್ಚ್ ಮಾಡ್ತೀನಿ. ಫುಲ್ ನೀರಾಗಿ ತೇಲಾಕತ್ತದ. ವಾಟರ್ ಪ್ರೂಫ್ ಆಯ್ತು ದೋಸ್ತ. ಟಾರ್ಚ್ ಆನ್ ಆಗತ್ತಲ್ಲ ಅದಕ್ಕೆ ಹೊಲ್ ಬಿಡಿ ಕಾಣಾಗ್ತದ. ಆ ಕಡೆ ನಂದಿದ ಮಕ್ಕಳು ಹೇಳಿ ಹಿಡಿತೇನ. ತಡಿ. ಅಯ್ಯಪ್ಪ, ಏನ್ ನೋಡ್ಬೋದಿವ ಇಲ್ಲಿ ನಂದಿ ಕಾಣ್ತದ. ದೋಸ್ತ ಬರ್ಲಿ. ಹಾ ಬಾ ನೋಡ್ರಿ, ನೀರಾಗ ಮುಡಿ ಹೊಂಟಿಲ್ಲ. ಇಲ್ಲಿ ನಿಮಗೆ ನಂದಿ ಕಾಣ್ತದ. ಇಲ್ಲೇ ನೋಡಿ, ಇವು ನೀರು ಎಷ್ಟು ಫಿಲ್ಟರ್ ಅದಂದ್ರೆ ಫಿಲ್ಟರ್ ನೀರಿಗಿಂತನೂ ಫುಲ್ ಇದಾವ. ಬೇಕಾದ್ರೆ ನೋಡ್ರಿ ನೀವು, ನೆಲನೂ ಕಾಣ್ತದೆ ನಿಮಗೆ ಪೂರ್ತಿ. ಬರ್ರಿ ಈಗ ಸುತ್ತ ನೀರಾಗಿ ಪ್ರದಕ್ಷಿಣೆ ಆಗ್ಬರು. ಮತ್ತು ಇಲ್ಲೆಲ್ಲ ಕಡೆ ದೀಪದ ಕೊನೆ ಮಾಡ್ಯಾರ, ಅಂದ್ರೆ ಬಂದವ್ರಿಗೆ ಏನು ಕತ್ತಲಾಗ ಭಾಳ ತ್ರಾಸ ಆಗ್ಬಾರ್ದು ಅಂತೇಳಿ. ನಾತ್ರ ತೇಲಾಡ್ಕೊತೇವೆ ಹೊಂಟಿನ ದೋಸ್ತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡ್ರಿ ಇಲ್ಲೆಲ್ಲ ನೀರು ತುಂಬ ಕೊಡ ಇಟ್ಟು ಕಷ್ಟಪಟ್ಟ. ಭಾಳ ಶೇಕ್ ಭಾಳ ಆಗ್ಯದ.
ಪ್ರದಕ್ಷಿಣ ಹಾಕೋದು ತಾಯಿ ಏರಮ್ಮ ಓಕೆ ಮತ್ತೆ ನೋಡು ಮತ್ತೆ ನೋಡಿ ಮೊದಲು ಏನು ಹೇಳೋದು ಅದನ್ನು ಮಾಡ್ಬೇಕಲ್ಲ ನಡಕನ ಕಳಿಸಿದ್ರು ದೋಸ್ತ ಕಾಣತ್ತೀನಲ್ಲ ನಮ್ಮ ದೋಸ್ತಾಗ ಭಾಳ ನಡಗತ್ತಾನ ನಾನು ನಡಗತ್ತೀನಿ ಯಾಕಂದ್ರೆ ನೀರು ಭಾಳ ಪುರ ಮುಡಿಗೈತಿ ಅಂಥದ್ದು ಚಳಿಗಾಲ ಬೇರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಮತ್ತು ಇಂಥದ್ದೇ ಯಾವ್ದಾರ ಪ್ಲೇಸ್ ನಿಮಗೆ ನಮಗೆ ಗೊತ್ತಿಲ್ಲ ಗೊತ್ತಿರ್ತದೆ ಕಮೆಂಟ್ ಒಳಗೆ ತಿಳಿಸ್ರಿ. ನಾವು ಆ ಪ್ಲೇಸಿಗೆ ಹೋಗಿ ವಿಸಿಟ್ ಮಾಡಿ ಆ ಪ್ಲೇಸ್ ಬಗ್ಗೆ ಏನೇನು ಇಷ್ಟ ಐತಲ್ಲ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ನೆಕ್ಸ್ಟ್ ವಿಡಿಯೋಗೋಸ್ಕರ. ಹೋಗ್ಬರೋಣ ಬಾಯ್ ಬಾಯ್. ಹಾಂ ನೀರು ಮನೆಗಂಡದವಣ ಪೂರ ಕೊಡಿ ಏನು ಒಂದು ಸೆಕೆಂಡ ನೋಡ್ರಿ ನಮ್ಮ ದೋಸ್ತರ ಎಲ್ಲೇ ಕೂತು ಬಿಟ್ಟಾನೆ. ಬಾರೋ ದೋಸ್ತ ಹೊರಗೆ ನಡಗಾಕತ್ತಾನ ಅವಾರ ಪೂರ. ನಾವು ನಡಗಾಕತ್ತೀವಿ, ಮೊಬೈಲ್ ಎಲ್ಲ ಶೇಕಾಲಾಗ್ತದೆ. ಇದು ಪೂರ್ತಿ ಮ್ಯಾಗಿನ ದೇವಸ್ಥಾನ ನೋಡ್ರಿ. ನಾಟೆ ಸೊಂಟದ ಮಠ ಅಟ್ಟೆ ನೀರದ ತಂದ್ಕೊಂಡಿದ್ದೆ ದೋಸ್ತ, ಪೂರ ಮುನಿಗೆ ಬಿಟ್ಟಿರಿ. ವಿಡಿಯೋ ಭಾಳ ಶೇಕಾಲಾಗ್ತದೆ ದೋಸ್ತ, ನಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹೇಳಿದ್ನಲ್ಲ ಇಂಥ ಪ್ಲೇಸ್ಗಳು ಎಲ್ಲರೂ ಕಂಡ್ರೆ ನಮ್ಮ ಕಮೆಂಟ್ನಾಗ ಹೇಳ್ರಿ, ಬಂದು ಆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್ ಮತ್ತೆ ಸಿಗೋಣ. ವಿಡಿಯೋ ಮಾಡೋಕ್ಕೆ ಹೋಗಿ ನನ್ನ ವಾಚ್ನಾಗೆಲ್ಲ ಪೂರ ನೀರು ಹೋಗ್ಬಿಟ್ಟ, ಪೂರ್ತಿ ವಾಚ್ ಎಲ್ಲ ಬಾದ ಆಗ್ಬಿಟ್ಟದ ಪೂರ. ಆ್ಯಕ್ಚುಲಿ ಗುಡಿ ಕೆಳಗೆ ಹೋಗೋಣ ನೀರು ಜಾಸ್ತಿ ಇದ್ದು, ನೀರು ಜಾಸ್ತಿ ಇರೋಣ ಬೇಡ ಸಾಹಸ ನೆಕ್ಸ್ಟ್ ಟೈಮ್ ಮಾಡ್ಬೇಕಂತ ಮಾಡಿದ್ದೇವೆ. ನಮ್ಮ ದೋಸ್ತು ಸ್ವಲ್ಪ ಧೈರ್ಯ ಮಾಡಿ ಸೀದಾ ಮುನಿಗೆ ಬಿಟ್ಟ. ಹಾಗೆ ಮತ್ತು ನಾವ್ರ ಏನು ಮಾಡೋ ಅಂತೇಳಿ ನಾವು ಮುನಿಗೆ ಒಳಗೆ ಗುಡಿ ಒಳಗೆ ಹೋಗಿ ವೀಡಿಯೋ ಮಾಡೇವಿ. ನೋಡ್ರೆಲ್ಲ ಭಾಳ ಚಂದ ಐತಿ. ಕಷ್ಟಪಟ್ಟು ಕೆಲಸ ಮಾಡೇವಿ. ಅದು ಬಿಟ್ಟಿದ್ದು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಬೇಡ. ವಿಡಿಯೋ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊಂಟೇವಿ. ಓಕೆ, ಸ್ವಲ್ಪ ಇಲ್ಲೇ ಎಲ್ಲರೂ ನಾಷ್ಟ ಮಾಡು, ಮತ್ತು ನಾಷ್ಟ ಮಾಡಿ ಮನೆಗೆ ಜೈ ಹಿಂದ್ ಅನ್ನೋದು ಅಂತಾಡ್ರಿ. ಇದೇ ಗುಡಿ ಪಕ್ಕದಾಗ ಇಲ್ಲೊಂದು ಬಲಭುಜ ಗಣೇಶ ಮಂದಿರ ಅಂತ ಐತಿ. ನನಗೆ ಯಾರೋ ಇದು ನವಗ್ರಹ ಮಂದಿರ ಅಂತ ಅಂದಿದ್ರು, ಬಟ್ ನವಗ್ರಹ ಮಂದಿರಲ್ಲಿದ್ದು ಬಲಭುಜ ಗಣೇಶನ ಮಂದಿರ ಐತಿ. ಯಾವಾಗಾರೆ ಬಂದ್ರೆ ನೀವು ಎಸ್ಪೆಷಲಿ ಶಿವರಾತ್ರಿಯಾಗ ಬರ್ರಿ. ಶಿವರಾತ್ರಿಯಾಗ ಸಿಕ್ಕಾಪಟ್ಟೆ ಗದ್ಲಿರ್ತದೆ, ಮತ್ತು ನೀರು ಆಲ್ಮೋಸ್ಟ್ ಎಲ್ಲ ತೆಗ್ದಿರ್ತಾರೆ. ಸಣ್ಣ ನೀರು ಇರ್ತಾವೆ, ಅಂದ್ರೆ ಶಿವರಾತ್ರಿ ನಿಮಗೆ ನೋಡೋಕೆ ಈಸಿ ಆಗ್ತದೆ, ನೋಡ್ಬೋದು. ಮತ್ತೆ ಟ್ರಿಪ್ಪ ಗಂಟೆ ಭಾಳ ಹತ್ತಾಗ್ತೈತಿ. ಏನೇ ಬರ್ತೀನಿ ನಮ್ದು. ನಮ್ಮ ದೋಸ್ತರ ಶಿಸ್ತೆಲ್ಲ ರೆಡಿಯಾಗಿ ಬಂದಿದೆ. ಎಲ್ಲ ಅರ್ಬಿ ಚೇಂಜ್ ಮಾಡಿ ಶಿಸ್ತು ಗಾಡಿ ಹೊಡ್ಯಾಕತ್ತಾನ. ನಾವು ಊಟ ಬಡ್ಡಿ ಮ್ಯಾಗ ಬಂದೀವಿ, ಫುಲ್ ಥಂಡಿ ನಡಗ್ಲಾಕತ್ತೀವಿ. ಫೋನ್ ಸ್ವಲ್ಪ ಭಾಳ ಶೇಕಾಲಾಗ್ತದೆ ಥಂಡಿಗೆ. ಒಯ್ಕೋಬೇಡ್ರಿ, ಏನಾರೇ ಭಾಳ ವಿಡಿಯೋ ಸ್ಟೇಬಲ್ ಇರಲಿಲ್ಲ ಅಂದರೆ ಬಡವ್ರ ಕಷ್ಟ ಸ್ವಲ್ಪ ಅರ್ಥ ಆಗ್ತದೆ. ಈ ಮನೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಾಷ್ಟ ಮಾಡಕ್ಕೆ ಬಂದೆ. ಕಾಂಡ್ಯಾರ ಭಾಳ ಹಿಡ್ದೈತೆ. ಗರಂ ಪುರಿ ತಿನ್ನೋದು. ಪುರಿ ಅಂದ್ರೆ ಮಸ್ತ್ ಐತಿ, ಕುರ್ಮಾರಿ ಮಸ್ತ್. ನಮ್ಮ ದೋಸ್ತ ಅವನು ಫುಲ್ ಬಿಸಿ ಅದಾನ, ಫೋನ್ದಾಗೂ ಬಿಸಿ ಅದಾನ, ತಿನ್ನಾಗೂ ಬಿಸಿ ಅದ. ಹಂಗೈತ್ರಿ ಪುರಿ ಟೇಸ್ಟ್ ಆಗಿ ನೋಡ್ರಿ. ನಾನು ಇಡ್ಲಿ ವಡೆ ಎಲ್ಲ ಒದ್ರಾಗತ್ ಬಿಟ್ಟಾನ. ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದೇನಪ್ಪ ಅಂದ್ರೆ, ನಾವು ಯಾವುದೇ ಕೆಲಸ ಮಾಡ್ಬೇಕಂತ ಹೋದ್ರೂ ಅದನ್ನು ತಪ್ಸೋಕೆ 100 ನೆವಗಳು ಸಿಗ್ತಾವೆ. ಆದರೆ ಆ ನೆವಗಳನ್ನು ಬದಿಗಿಟ್ಟು ನಮ್ಮ ಮನಸ್ಸಲ್ಲಿರೋ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಆ ಕೆಲಸ ಪರಿಪೂರ್ಣತೆಯಿಂದ ಆಗ್ತದೆ. ಮತ್ತು ನಾವು ಹೆಜ್ಜೆ ಇಡಬೇಕಾಗಿದ್ದು ಹಿಂದಲ್ಲ ಮುಂದೆ. ಜೈ ಹಿಂದ್.